ಪಕ್ಕಾ ಮಲೆನಾಡು ಭಾಗದ ಹೋಟೆಲ್ನಲ್ಲಿ ಮಾಡುವಂತಹ ಚಿಕನ್ ಕರಿ ಹಾಗೆ ಗೀ ರೈಸ್. ಇದು ನಿಜವಾಗ್ಲೂ ಇಷ್ಟು ಈಸಿ ಹೌದಾ ಅಂತ ಅನಿಸೋ ಅಷ್ಟು ಈಸಿಯಾಗಿ ನಾನಿವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಬರೀ 15 ನಿಮಿಷದಲ್ಲಿ ಗೀ ರೈಸ್ ಚಿಕನ್ ಕರ್ರಿ ಎರಡು ರೆಡಿ ಆಗುತ್ತೆ. ಬರೀ ಹೋಟೆಲ್ ಟೇಸ್ಟ್ ಅಷ್ಟೇ ಅಲ್ಲ, ಬೀಗ್ರೂಟ ಮದುವೆ ಮನೆಗಳಲ್ಲಿ ಇದೇ ಟೇಸ್ಟ್ ನೇ ನೋಡಬಹುದು. ನೀವು ಲಂಚ್ ಬಾಕ್ಸ್ ಅಂತೂ ಮಾಡಿಸಿದಂತಹ ರೆಸಿಪಿ ಅಂತಾನೆ ಹೇಳ್ಬಹುದು. ಒಂದ್ಸಲ ಟ್ರೈ ಮಾಡಿ, ಇಷ್ಟು ಸುಲಭವಾಗಿ ನಾನು ತೋರಿಸ್ಕೊಡ್ತೀನಿ ಅಂತ ನೀವೇ ನೋಡಬಹುದು. ಲಂಚ್ ಬಾಕ್ಸ್ ಸೀರೀಸ್ ಡೇ 5. ನೀವಿನ್ನೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ. ಫಸ್ಟ್ ನಾವಿಲ್ಲಿ ಅಕ್ಕಿನ ಒಂದ್ 5 ನಿಮಿಷ ನೆನೆಸಿಟ್ಕೊಳ್ಳೋಣ. ನಾನಿಲ್ಲಿ ಬಾಸುಮತಿ ರೈಸ್ ನ ತಗೊಂಡಿದ್ದೀನಿ. ಸಾಮಾನ್ಯವಾಗಿ ನಾವು ಎಲ್ಲ ರೈಸ್ ಐಟಮ್ಗೂ 1 ಲೋಟಕ್ಕೆ 2 ಲೋಟ ನೀರ್ನೇ ಹಾಕೊಳ್ತೀವಿ. 1 ಲೋಟ ಅಕ್ಕಿಗೆ 2 ಲೋಟ ನೀರ್ ಹಾಕೊಳ್ತೀವಿ. ಆದ್ರೆ ಗೀ ರೈಸ್ ಮಾಡ್ಕೊಳ್ಳೋದಿಕ್ಕೆ 1 ಲೋಟ ಅಕ್ಕಿಗೆ 1 ಲೋಟ ನೀರು ಹಾಗೆ 1 ಲೋಟ ಕಾಯಿ ಹಾಲನ್ನ ಹಾಕೊಳ್ಬೇಕು. ಗೀ ರೈಸ್ ಮಾಡ್ಬೇಕಾದ್ರೆ ಇದನ್ನ ನೆನ್ಪಿಟ್ಕೊಬೇಕು. ನಾವಿವಾಗ ಒಂದು ಕುಕ್ಕರ್ನ ಇಟ್ಕೊಳ್ಳೋಣ. ಕುಕ್ಕರಿಗೆ ಗೀ ರೈಸ್ ಅಂದ್ರೆ ಗೀ ಅಂದ್ರೆ ತುಪ್ಪ, ಅದಕ್ಕೋಸ್ಕರ ನಾನು 3ರಿಂದ 4 ಚಮಚದಷ್ಟು ತುಪ್ಪವನ್ನ ಹಾಕೊಳ್ತಾ ಇದ್ದೀನಿ. ನಾ ಇಲ್ಲಿ ಎಣ್ಣೆ ಬಳಸ್ತಾ ಇಲ್ಲ, ತುಪ್ಪದಲ್ಲೇ ಗೀ ರೈಸ್ ನ ಮಾಡ್ಕೊಳ್ತಾ ಇದ್ದೀನಿ. ನೀವು ತುಪ್ಪ ಕಡಿಮೆ ಇದೆ ಅಂದ್ರೆ ಸ್ವಲ್ಪ ತುಪ್ಪ ಸ್ವಲ್ಪ ಎಣ್ಣೆಯನ್ನ ಹಾಕೊಳ್ಬಹುದು, ಅಥವಾ ತುಪ್ಪನೇ ಇಲ್ಲ ಅಂದ್ರೆ ಎಣ್ಣೆಯಲ್ಲಿ ಬೇಕಾದ್ರೂ ಮಾಡ್ಕೊಳ್ಬಹುದು. ಇವಾಗ ನಾನು ಗೋಡಂಬಿಯನ್ನ ಹಾಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಲಾಸ್ಟಿಗೂ ಹಾಕೊಳ್ಬಹುದು, ಒಗ್ಗರಣೆ ರೂಪದಲ್ಲಿ ಹಾಕೊಳ್ಬಹುದು, ಅಥವಾ ಇವಾಗ್ಲೂ ಹಾಕೊಳ್ಬಹುದು. ತುಪ್ಪನ ಕಾಯಿಸ್ಕೋಬೇಡಿ, ಸ್ವಲ್ಪ ಬೆಚ್ಚು ಮಾಡ್ಕೊಂಡು ನೀವು ಗೋಡಂಬಿಯನ್ನ ಹಾಕೊಳ್ಬೇಕಿಲ್ಲ ಅಂದ್ರೆ ಹತ್ತೋಗ್ಬಿಡತ್ತೆ. ಇವಾಗ 2 ಪಲಾವ್ ಎಲೆ, ಚಕ್ರ ಮೊಗ್ಗು, ಏಲಕ್ಕಿ, ಕಲ್ಹೂವು, ಲವಂಗ ಹಾಗೆ ಒಂದು 4 ಪೀಸ್ ಚಕ್ಕೆನ ತಗೊಂಡಿದ್ದೀನಿ. ಇದನ್ನ ಇವಾಗ ತುಪ್ಪಕ್ಕೆ ಹಾಕೊಳ್ಳೋಣ. ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಲೋ ಫ್ಲೇಮ್ನ ಇಟ್ಕೋಬೇಕು. ಸಣ್ಣ ಉರಿಯಲ್ಲಿ ನೀವು ಫ್ರೈನ ಮಾಡ್ಕೊಳ್ಬೇಕು. ಸ್ವಲ್ಪ ಬೆಚ್ಚು ಮಾಡ್ಕೊಂಡೆ ಫ್ರೈ ಮಾಡಬೇಕು. ಗೀ ರೈಸಲ್ಲಿ ಪೇಸ್ಟ್ಗಳನ್ನ ಬಳಸೋದಿಲ್ಲ. ಬೆಳ್ಳುಳ್ಳಿನ ಸಿಪ್ಪೆನ ಬಿಡಿಸ್ಕೊಂಡು ಚೆನ್ನಾಗಿ ತುರ್ಕೊಂಡಿದ್ದೀನಿ. ತುರ್ಕೊಂಡಂತಹ ಬೆಳ್ಳುಳ್ಳಿ 1 ಸ್ಪೂನ್ ಇದೆ, ಇದನ್ನ ಹಾಕೊಳ್ತಾ ಇದ್ದೀನಿ. ಪೇಸ್ಟ್ನ ಹಾಕೊಂಡ್ರೆ ಕಪ್ಪಾಗಿ ಬಿಡತ್ತೆ, ಗೀ ರೈಸ್ ಬಿಳಿ ಬರೋದಿಲ್ಲ, ಅದಕ್ಕೋಸ್ಕರ. ಹಾಗೇನೆ ಶುಂಠಿನೂ ತುರ್ಕೊಂಡಿದ್ದೀನಿ. ಇದನ್ನ ಪೇಸ್ಟ್ ಮಾಡ್ಕೋಬೇಡಿ, ಯಾವ ಪೇಸ್ಟ್ ಹಾಕೋಂಗಿಲ್ಲ, ಬರೀ ತುರ್ಕೋಬೇಕು. ಇವಾಗ ಫ್ರೈ ಮಾಡ್ಕೊಳ್ಳಿ. ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಫ್ರೈ ಆದ್ಮೇಲೆ ನಾವಿಲ್ಲಿ 1 ಚಮಚದಷ್ಟು ಸೋಂಪನ್ನ ಹಾಕೊಳ್ತಾ ಇದ್ದೀನಿ. ಸೋಂಪು ಗೀ ರೈಸ್ಗೆ ಒಳ್ಳೆ ಘಮವನ್ನ ಕೊಡುತ್ತೆ, ಅದಕ್ಕೋಸ್ಕರ 1 ಚಮಚದಷ್ಟು ಸೋಂಪನ್ನ ಹಾಕೊಳ್ತಾ ಇದ್ದೀನಿ. 1 ಚಮಚದಷ್ಟು ಕಸ್ತೂರಿ ಮೇಥಿಯನ್ನ ಹಾಕೊಳ್ತಾ ಇದ್ದೀವಿ. ಇದು ಕೂಡ ಒಳ್ಳೆ ಘಮನ ಕೊಡುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಲೈಟ್ ಆಗಿ ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ಕೋಬೇಕು, ಇವೆಲ್ಲ ಹತ್ತೋಗ್ಬಿಡತ್ತೆ, ಅದಕ್ಕೋಸ್ಕರ. ಲೈಟ್ ಆಗಿ ಫ್ರೈ ಆದ್ಮೇಲೆ ಒಂದು ದೊಡ್ಡ ಈರುಳ್ಳಿಯನ್ನ ಸಣ್ಣದಾಗಿ ಹೆಚ್ಚಿಟ್ಕೋಬೇಕು. ಅಂದ್ರೆ ಉದ್ದಕ್ಕೆ ತೆಳು ಲೇಯರ್ ಆಗಿ ಕಟ್ ಮಾಡ್ಕೊಂಡು ಹಾಕೊಳ್ಬೇಕು. ಹಾಕೊಂಡು ಒಂದ್ಸಲ ಫ್ರೈ ಮಾಡ್ಕೊಳ್ಳಿ. ಇದು ಸ್ವಲ್ಪ ಕೆಂಬಣ್ಣ ಬರುವವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕಾಗತ್ತೆ. ಇವಾಗ ನಾವು 4ರಿಂದ 5 ಹಸಿಮೆಣಸಿನ್ಕಾಯಿನ ಹಾಕೊಳ್ತಾ ಇದೀವಿ. ಹಸಿಮೆಣಸಿನ್ಕಾಯಿ ನಿಮ್ಗೆ ಖಾರಕ್ಕೆ ತಕ್ಕಂಗೆ ನೋಡ್ಕೊಂಡು ಹಾಕೊಳ್ಳಿ. ನಾವಿಲ್ಲಿ ಖಾರದ ಪುಡಿ ಏನು ಬಳಸಲ್ಲ, ಬರೀ ಹಸಿಮೆಣಸಿನ್ಕಾಯಿ ಮಾತ್ರ ಬಳಸ್ತೀವಿ, ಅದಕ್ಕೋಸ್ಕರ. ಇವಾಗ 1 ಚಮಚ ಗಸಗಸೆಯನ್ನ ಹಾಕೊಳ್ತಾ ಇದ್ದೀನಿ. ಗಸಗಸೆನು ಒಳ್ಳೆ ಟೇಸ್ಟ್ ನ ಕೊಡುತ್ತೆ, ಅದಕ್ಕೋಸ್ಕರ. ಇವಾಗ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ. ಸಣ್ಣದಾಗಿ ಹೆಚ್ಚಿಟ್ಕೊಂಡಂತಹ ಕೊತ್ತಂಬರಿ ಸೊಪ್ಪು 1 ಬೌಲ್ನಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ. ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಅದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಆಗಬೇಕು. ನೋಡಿ, ಈ ರೀತಿ ಫ್ರೈ ಮಾಡ್ಕೊಂಡ್ರೆ ಸಾಕಾಗತ್ತೆ. ನೀವು ಮಧ್ಯೆ ಎಲ್ಲಾದ್ರೂ ಸ್ಕಿಪ್ ಮಾಡಿದ್ರೆ ನಿಮಗೆ ಸ್ವಲ್ಪನೂ ಅರ್ಥ ಆಗಲ್ಲ. ವಿಡಿಯೋನ ಪೂರ್ತಿಯಾಗಿ ನೋಡ್ಕೊಳ್ಳಿ. ನಾವಿಲ್ಲಿ ಪುದೀನ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಹಾಕೊಳ್ತಾ ಇದ್ದೀವಿ. ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಾವಿಲ್ಲಿ ಕೊತ್ತಂಬರಿ ಪೇಸ್ಟ್ ಆಗ್ಲಿ ಪುದೀನ ಪೇಸ್ಟ್ ಆಗ್ಲಿ ಹಾಕೊಳ್ಬಾರ್ದು. ನಾವು ಕೊತ್ತಂಬರಿ ಪೇಸ್ಟ್ ಆಗ್ಲಿ ಪುದೀನ ಪೇಸ್ಟ್ ಆಗ್ಲಿ ಹಾಕೊಂಡ್ರೆ ರೈಸು ಗ್ರೀನ್ ಆಗತ್ತೆ, ಆವಾಗ ಗೀ ರೈಸ್ ಅಂತಾನೆ ಅನ್ಸೋದಿಲ್ಲ, ಅದಕ್ಕೋಸ್ಕರ. ನೋಡಿ, ಈ ರೀತಿ ಚೆನ್ನಾಗಿ ಎಲ್ಲ ಕರಗಿದೆ. ನೋಡಿ, ಇಷ್ಟು ಕರಗಿ ಆದ್ಮೇಲೆ ನಾವಿಲ್ಲಿ ಉಪ್ಪನ್ನ ಹಾಕೊಳ್ತಾ ಇದ್ದೀವಿ. ನೋಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ. ಇವಾಗ ಸ್ವಲ್ಪ ಉಪ್ಪನ್ನ ಹಾಕೊಳ್ಳಿ, ಆಮೇಲೆ ಬೇಕಿದ್ರೆ ನೋಡ್ಕೊಂಡ್ರೆ ಆಗತ್ತೆ. ನೋಡಿ, ನಾನಿವಾಗ ಕಾಯಿ ಹಾಲನ್ನ ಹಾಕೊಳ್ತಾ ಇದ್ದೀನಿ. 1 ಲೋಟ ಅಕ್ಕಿಗೆ 1 ಲೋಟ ನೀರು ಹಾಗೆ 1 ಲೋಟ ಕಾಯಿ ಹಾಲನ್ನ ಹಾಕೊಳ್ಬೇಕು. 2 ಸಮ 1 ಲೋಟ ಹಾಕೊಳ್ಬೇಕು. ನೋಡಿ, ಇದರಿಂದಾನೇ ನಿಮಗೆ ಗೀ ರೈಸು ಬಿಳಿ ಕಲರ್ ಬರೋದು. ತುಂಬಾನೇ ಟೇಸ್ಟಿ ಆಗುತ್ತೆ. ಒಂದ್ಸಲ ಟ್ರೈ ಮಾಡಿ. ನೀವು ಗೀ ರೈಸ್ಗೆ ಕಾಯಿ ಹಾಲನ್ನ ಮಿಸ್ ಮಾಡಲೇಬೇಡಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿ ಬರಬೇಕು. ಚೆನ್ನಾಗಿ ಆದ್ಮೇಲೆ ನಾವು ರೈಸ್ ಹಾಕ್ಲಿಕ್ಕೆ ಸರಿ ಆಗತ್ತೆ.
ನೀವು ಈ ರೀತಿ ಮೆಥಡ್ನ ಫಾಲೋ ಮಾಡಬೇಕು. ಅವಾಗ ಗೀ ರೈಸು ಪರ್ಫೆಕ್ಟ್ ಆಗಿ ಬರುತ್ತೆ. ಗೀ ರೈಸು ತಳ ಹಿಡಿಯೋ ಚಾನ್ಸ್ ತುಂಬಾ ಇರುತ್ತೆ. ಅದಕ್ಕೆ ಏನ್ ಮಾಡಬೇಕು ಅಂತ ನಾನು ನಿಮಗೆ ಟ್ರಿಕ್ನ ಸಹಿತ ಹೇಳ್ಕೊಡ್ತೀನಿ. ಈ ರೀತಿ ಪರ್ಫೆಕ್ಟ್ ಆಗಿ ಕುದಿ ಬಂದ್ಮೇಲೆ ನಾವು ಅಕ್ಕಿನ ಹಾಕೊಳ್ತಾ ಇದ್ದೀವಿ. ನೋಡಿ, ಬಾಸುಮತಿ ರೈಸ್ನ ತಗೊಂಡಿದ್ದೀನಿ. ಚೆನ್ನಾಗಿ ತೊಳ್ಕೊಂಡು ನೆನೆಸಿ ಇಟ್ಕೊಂಡಿದ್ದೀನಿ. 5 ನಿಮಿಷ ನೆನೆಸಿ ಇಟ್ಕೊಂಡಿದ್ದೀನಿ. ಅದನ್ನ ಹಾಕ್ತಾ ಇದ್ದೀನಿ. ಹಾಗೆ ನೀರನ್ನು ಹಾಕೊಳ್ತಾ ಇದ್ದೀನಿ. ಇವಾಗ ಒಂದ್ಸಲ ಮಿಕ್ಸ್ನ ಮಾಡ್ಕೊಳ್ಳಿ. ಉಪ್ಪೇನಾದರೂ ಕಡಿಮೆ ಇದ್ರೆ ನೀವು ಇವಾಗ ಉಪ್ಪನ್ನ ಹಾಕೊಳ್ಬಹುದು. ನಾನಿಲ್ಲಿ 1 ಚಮಚದಷ್ಟು ತುಪ್ಪವನ್ನ ಹಾಕೊಳ್ತಾ ಇದ್ದೀನಿ. ಇದು ಗೀ ರೈಸ್ ಆಗಿರೋದ್ರಿಂದ ನಾವು ಫುಲ್ ತುಪ್ಪನೇ ಬಳಸಬೇಕು, ಆವಾಗಲೇ ಟೇಸ್ಟ್ ಆಗೋದು. ಇವಾಗ ಚೆನ್ನಾಗಿ ಕುದಿ ಬರಬೇಕು, ಅಲ್ಲಿವರೆಗೂ ನೀವು ವೆಯ್ಟ್ ಮಾಡಿ. ನೋಡಿ, ಈ ರೀತಿ ಮಿಕ್ಸ್ ಮಾಡ್ತಾ ಇರ್ಬೇಕು, ಇಲ್ಲಾಂದ್ರೆ ತಳ ಹಿಡಿಯತ್ತೆ. ಟ್ರಿಕ್ನ ಹೇಳ್ತೀನಿ ಅನ್ನಲ್ಲ, ನಾವಿವಾಗ 3/4% ಇದನ್ನ ಬೇಯಿಸ್ಕೋಬೇಕು. ನೀರೆಲ್ಲ ಪರ್ಫೆಕ್ಟ್ ಆಗಿ ಬತ್ತಬೇಕು. 3/4% ನೀವು ಈ ರೀತಿ ಮಿಕ್ಸ್ ಮಾಡ್ತಾ ಬೇಯಿಸ್ಕೊಳ್ಬೇಕು. ಇದಾದ್ಮೇಲೆ ಸಣ್ಣ ಉರಿನ ಮಾಡ್ಕೊಂಡು ಮುಚ್ಚಳವನ್ನ ಮುಚ್ಚಿ ಲೋ ಫ್ಲೇಮ್ ನಲ್ಲಿ 5 ನಿಮಿಷ ಬೇಯಿಸ್ಕೊಂಡ್ರೆ ನಮ್ಮ ಗೀ ರೈಸ್ ರೆಡಿ ಆಗತ್ತೆ. ಅಲ್ಲಿವರೆಗೂ ನಾವು ಚಿಕನ್ನ ರೆಡಿ ಮಾಡ್ಕೊಳ್ಳೋಣ. ಇವಾಗ ನಾನು ಚಿಕನ್ನ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಅರ್ಧ kg ಚಿಕನ್. ಅದಕ್ಕೆ 1 ರಿಂದ 2 ಚಮಚ ಎಣ್ಣೆಯನ್ನ ಹಾಕೊಳ್ತಾ ಇದ್ದೀನಿ. ಚಿಕನ್ ನಿಜವಾಗ್ಲೂ ಟೇಸ್ಟ್ ಬರಬೇಕು ಅಂದ್ರೆ ಅದನ್ನ ಬೇಯಿಸ್ಬೇಕಾದ್ರೆ ಉಪ್ಪಿನಲ್ಲಿ ಬೇಯಿಸ್ಬೇಕು. ಇವಾಗ 1.5 ಚಮಚ ಉಪ್ಪನ್ನ ಹಾಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಇವಾಗ ಅರ್ಧ ಚಮಚ ಅರಿಶಿಣವನ್ನ ಹಾಕೊಳ್ತಾ ಇದ್ದೀನಿ. ಗೌಲ್ ವಾಸನೆ ಎಲ್ಲ ಹೋಗ್ಬೇಕು, ಅದಕ್ಕೋಸ್ಕರ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಚಿಕನ್ನ ಬೇಯಿಸ್ಲಿಕ್ಕೆ ಇಟ್ಕೊಳ್ಳೋಣ. ಇನ್ನೊಂದು ಮೇನ್ ಏನಂದ್ರೆ ಚಿಕನ್ ಎಷ್ಟು ಪ್ರಮಾಣದಲ್ಲಿ ಬೇಯಿಸ್ಬೇಕು ಅದು ನಮ್ಗೆ ಗೊತ್ತಿರಬೇಕು. ನೋಡಿ, ಇವಾಗ ಕಸ್ತೂರಿ ಮೇಥಿಯನ್ನ ಹಾಕೊಳ್ತಾ ಇದ್ದೀನಿ. 1 ಚಮಚ ಕಸ್ತೂರಿ ಮೇಥಿಯನ್ನ ಹಾಕೊಂಡು ಇದು ಬೇಯಲಿಕ್ಕೆ ಬಿಡೋಣ. ಇವಾಗ ಒಂದು ಬಾಂಡ್ಲಿನ ಇಟ್ಕೊಂಡು ಅದಕ್ಕೆ 2 ಚಮಚ ಎಣ್ಣೆಯನ್ನ ಹಾಕೊಳ್ತಾ ಇದ್ದೀನಿ. ಇದು ಮಸಾಲಾ ಚಿಕನ್ ಕರಿಗೆ ಮಸಾಲ ಮಾಡ್ಕೊಳ್ಳೋದಿಕ್ಕೆ. ಇವಾಗ 4 ಪೀಸ್ ಈರುಳ್ಳಿಯನ್ನ ಹಾಕೊಳ್ತಾ ಇದ್ದೀನಿ. ಹಾಗೆ 1 ಮೀಡಿಯಂ ಸೈಜ್ ಟೊಮೆಟೊವನ್ನ ದೊಡ್ಡದಾಗಿ ಹೆಚ್ಕೊಂಡಿದೀವಿ. ನಾವು ಇದನ್ನ ಮಿಕ್ಸಿ ಮಾಡ್ಕೊಳ್ತೀವಲ್ಲ ಹುರ್ಕೊಂಡು, ಏನು ಸಮಸ್ಯೆ ಆಗಲ್ಲ, ದೊಡ್ಡದಾಗಿ ಹೆಚ್ಕೊಳ್ಳಿ. ಲೈಟ್ ಆಗಿ ನಾವು ಟೊಮೆಟೊ ಈರುಳ್ಳಿನ ಹಾಕಬೇಕು, ಯಾಕಂದ್ರೆ ಇದು ತುಂಬಾ ತಿಕ್ ಆಗಬಾರ್ದು, ಲೈಟ್ ಆಗಿ ಕ್ರೀಮಿಯಾಗಿ ಬರಬೇಕು. 4 ಬೆಳ್ಳುಳ್ಳಿ ಹಾಗೆ 2 ಶುಂಠಿ ಪೀಸ್ಗಳನ್ನ ಹಾಕೊಳ್ತಾ ಇದ್ದೀನಿ. ಒಳ್ಳೆ ಟೇಸ್ಟ್ನ ಕೊಡುತ್ತೆ. ಸ್ವಲ್ಪ ಹುಳಿಯನ್ನ ಹಾಕೊಳ್ತಾ ಇದ್ದೀನಿ. ನೋಡಿ, ಇಷ್ಟು ಹುಳಿ ಆದ್ರೆ ಸಾಕಾಗತ್ತೆ. 4 ರಿಂದ 5 ಹಸಿಮೆಣಸಿನಕಾಯಿನ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಖಾರಕ್ಕೆ ತಕ್ಕಂಗೆ ನೋಡ್ಕೊಂಡು, ಜಾಸ್ತಿ ಖಾರ ತಿನ್ನೋದಿದ್ರೆ ಜಾಸ್ತಿ ಹಾಕೊಳ್ಳಿ, 1-2 ಜಾಸ್ತಿ ಮಾಡ್ಕೊಳ್ಳಿ. ಕಡಿಮೆ ಖಾರ ತಿನ್ನೋದಿದ್ರೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸಣ್ಣ ಕಪ್ನಲ್ಲಿ 1 ಕಪ್ ಪುದೀನ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ. ನೀವು ಕೂಡ ಈ ರೀತಿ ಹೆಚ್ಕೊಂಡು ಹಾಕೊಳ್ಳಿ. ಹಾಗೆ ಸಣ್ಣ ಕಪ್ನಲ್ಲಿ 1 ಕಪ್ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ. ಹಾಕೊಂಡು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಸ್ಪೈಸಸ್ ಆಗಿ ನಾನು 2 ಚಕ್ಕೆ, ಸ್ವಲ್ಪ ಕಾಳುಮೆಣಸು, ಒಂದೇ 1 ಚಕ್ರ ಮೊಗ್ಗು ಕಲ್ಹೂನ ಹಾಕೊಳ್ತಾ ಇದ್ದೀನಿ. ಇದನ್ನು ಸಹಿತ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದ್ರ ಜೊತೆಗೆ 1 ಚಮಚ ಬಡೆ ಸೋಂಪನ್ನ ತಗೊಂಡಿದ್ದೀನಿ, ಅದನ್ನು ಸಹಿತ ಹಾಕೊಳ್ಳೋಣ. ಅದ್ರ ಜೊತೆಗೆ 1 ಚಮಚ ಗಸಗಸೆಯನ್ನು ತಗೊಂಡಿದ್ದೀನಿ. ಎಲ್ಲವನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದ್ರ ಜೊತೆಗೆ 2 ಲವಂಗನ ಸೇರಿಸ್ಕೊಂಡು ಹಾಗೆ 1 ಚಮಚ ಎಳ್ಳನ್ನ ಹಾಕೊಳ್ತಾ ಇದ್ದೀನಿ. ನೋಡಿ, ಬಿಳಿ ಎಳ್ಳ ತಗೊಂಡಿದ್ದೀನಿ, 1 ಚಮಚ ಹಾಕೊಂಡ್ರೆ ಸಾಕಾಗತ್ತೆ. ಹಾಗೇನೆ 1 ಅರ್ಧ ಚಮಚ ಪುಟಾಣಿಯನ್ನ ಹಾಕೊಳ್ತಾ ಇದ್ದೀನಿ. ಇದನ್ನ ಬೆಳಗಡ್ಲೆ ಅಂತಾನು ಕರೀತಾರೆ. ಈ ಎಳ್ಳು ಮತ್ತೆ ಪುಟಾಣಿ ಈ ಚಿಕನ್ ಸಾರಿಗೆ ಬೇರೆ ರೀತಿಯ ಟೇಸ್ಟ್ನ ಕೊಡುತ್ತೆ. ಹಾಗೇನೆ ಒಳ್ಳೆ ಕ್ರೀಮಿಯಾಗಿ ಬರೋದಕ್ಕೆ ಸಹಾಯ ಮಾಡುತ್ತೆ. ಇವಾಗ ಚೆನ್ನಾಗಿ ಫ್ರೈನ ಮಾಡ್ಕೊಳ್ಳಿ. ಇವಾಗ ಮಸಾಲಾ ಪದಾರ್ಥಗಳನ್ನ ಹಾಕೊಳ್ಳೋಣ. ಅರ್ಧ ಚಮಚ ಅರಿಶಿಣವನ್ನ ಹಾಕೊಳ್ತಾ ಇದ್ದೀನಿ. ಹಾಗೇನೆ 1 ಚಮಚ ಕೊತ್ತಂಬರಿ ಪುಡಿಯನ್ನು ಸಹಿತ ಹಾಕೊಳ್ತಾ ಇದ್ದೀನಿ. ನೀವು ಇವಾಗಲೇ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಆ ಹಸಿ ವಾಸನೆ ಫುಲ್ ಹೋಗತ್ತೆ. ಜೊತೆಗೆ 1 ಚಮಚ ಖಾರದ ಪುಡಿಯನ್ನ ಹಾಕೊಂಡು ಚೆನ್ನಾಗಿ ಹುರ್ಕೋಬೇಕು. ನಾವು ಹಸಿಮೆಣಸಿನಕಾಯಿ ಮೊದಲೇ ಹಾಕೊಂಡಿರೋದ್ರಿಂದ ಖಾರ ಪುಡಿಯನ್ನ ನೋಡ್ಕೊಂಡು ಹಾಕೊಳ್ಳಿ. ಖಾರಕ್ಕೆ ತಕ್ಕಂಗೆ ಹಾಕೊಳ್ಳಿ, ತುಂಬಾ ಖಾರ ಮಾಡ್ಕೋಬೇಡಿ. ಖಾರ ತುಂಬಾ ಕಡಿಮೆನೂ ಮಾಡ್ಕೋಬಾರ್ದು, ಯಾಕಂದ್ರೆ ಗೀ ರೈಸ್ಗೆ ಖಾರ ಸ್ವಲ್ಪ ಕಡಿಮೆ ಹಾಕಿರ್ತೀವಿ, ಇದ್ರಲ್ಲೇ ಅದು ಮೇಂಟೈನ್ ಆಗಬೇಕು. ಅದಕ್ಕೋಸ್ಕರ ನೋಡಿ, ಇಲ್ಲಿ ಕಾಯಿ ತುರಿನ ತಗೊಂಡಿದ್ದೀನಿ. ನಾನು ಇದನ್ನ ಆಗಲೇ ಗೀ ರೈಸ್ ಹಾಕಿದ ಕಾಯಿ ಹಾಲನ್ನ ಸ್ಟ್ರೈನ್ ಮಾಡ್ಕೊಂಡಾಗ ಉಳಿದಿದ್ದಂತಹ ಕಾಯಿ ಸುಮ್ಮನೆ ವೇಸ್ಟ್ ಮಾಡಬೇಡಿ, ಇದಕ್ಕೆ ಹಾಕೊಳ್ಳಿ, ತುಂಬ ಚೆನ್ನಾಗಾಗತ್ತೆ. ಇವಾಗ ಗ್ಯಾಸ್ ಸ್ಟವ್ನ ಆಫ್ ಮಾಡಿಕೊಂಡು ಒಂದ್ಸಲ ಮಿಕ್ಸ್ನ ಮಾಡಿಬಿಟ್ಟು ಇವಾಗ ನುಣ್ಣಗೆ ನಾವು ಪೇಸ್ಟ್ ಮಾಡ್ಕೊಳ್ಳೋಣ. ಇವಾಗ ಇದು ಸ್ವಲ್ಪ ತಣಿಬೇಕು ನಾವು ಮಿಕ್ಸಿನ ಮಾಡ್ಕೊಳ್ಳೋದಿಕ್ಕೆ. ಅಲ್ಲಿವರೆಗೂ ನಮ್ಮ ಗೀ ರೈಸ್ ರೆಡಿ ಆಗಿದೆ. ಹೇಗೆ ಬಂದಿದೆ ಅಂತ ನೋಡೋಣ ಬನ್ನಿ.
ನೋಡಿ ಫ್ರೆಂಡ್ಸ್, ಎಷ್ಟು ಸೂಪರ್ ಆಗಿ ಬಂದಿದೆ ಅಂತ ನೀವೇನೇ ನೋಡಬಹುದು. ಕರೆಕ್ಟ್ ಆಗಿ ನಾ ಹೇಳಿರೋ ಅಳತೆ ಮಾಡ್ಕೊಂಡ್ರಿ ಅಂದ್ರೆ ಈ ರೀತಿ ಹುಡಿ ಹುಡಿ ಬರುತ್ತೆ. ಸಾಮಾನ್ಯವಾಗಿ ಗೀ ರೈಸ್ ತಳ ಹಿಡಿಯುತ್ತೆ, ಯಾಕಂದ್ರೆ ನಾವು ಕಾಯಿ ಹಾಲನ್ನ 1 ಲೋಟ ಹಾಕಿರ್ತೀವಿ. ಅದಕ್ಕೋಸ್ಕರ ಇಲ್ಲಿ ತಳನೂ ಹಿಡ್ದಿಲ್ಲ, ಏನೂ ಆಗಿಲ್ಲ, ಎಷ್ಟು ಹುಡಿ ಹುಡಿಯಾಗಿ ಬಂದಿದೆ ಅಂತ ನೀವೇ ನೋಡಬಹುದು. ಇದಕ್ಕೆ ಮುಖ್ಯ ಕಾರಣ ಏನಂದರೆ ನಮ್ಮ ಅಳತೆ. ನೀವೇನಾದರೂ ಜಾಸ್ತಿ ಲೋಟ ಮಾಡ್ಕೊಳ್ತೀರಾ ಅಂದರೆ ನಾ ಹಾಕಿರೋ ಐಟಮ್ಸ್ನ ಜಾಸ್ತಿ ಮಾಡಿಕೊಂಡ್ರೆ ಮುಗ್ದೆ ಹೋಗುತ್ತೆ. ತುಂಬ ಈಸಿಯಾಗಿ ಕೂಡ ಮಾಡ್ಕೊಳ್ಬಹುದು. ಫಂಕ್ಷನ್ಗೆ ಏನಾದರೂ ಮಾಡ್ತೀರಾ ಅಂದರೆ ನೀವು ಜೀರಾ ರೈಸ್ನ ಯೂಸ್ ಮಾಡಿ, ಮನೆಯಲ್ಲೇ ಮಾಡ್ಕೊಳ್ಳೋದಕ್ಕೆ ಬಾಸುಮತಿ ರೈಸ್ನ ಯೂಸ್ ಮಾಡಿ. ನೋಡಿ, ನಾವು ನುಣ್ಣಗೆ ಪೇಸ್ಟ್ನ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ಚಿಕನ್ ಬೆಂದಿದೆ. ಯಾವ ಚಿಕನ್ ಕರಿ ಮಾಡ್ಕೋಬೇಕಾದ್ರೂ ನಾವು ಚಿಕನ್ನು ಕರೆಕ್ಟಾಗಿ 3/4% ಬೆಂದಿರಬೇಕು, ಫುಲ್ ಬೇಯಿಸ್ಕೋಬಾರ್ದು. ನೋಡಿ, ಈ ರೀತಿ ಕಟ್ ಮಾಡಿದ್ರೆ ಪರ್ಫೆಕ್ಟಾಗಿ ಕಟ್ ಆಗಬೇಕು. ಫುಲ್ಲು ನಾರು ಬರಬಾರ್ದು, ಅಲ್ಲಿವರೆಗೂ ಬೇಯಿಸ್ಕೋಬೇಡಿ. ಈ ರೀತಿ 3/4% ಮಾತ್ರ ಬೇಯಿಸ್ಕೊಳ್ಳಿ. ನಾರು ಹೇಳೋ ತನಕ ಬೇಯಿಸ್ಕೊಂಡ್ರಿ ಅಂದರೆ ಸಾಂಬಾರು ಚೆನ್ನಾಗಾಗಲ್ಲ. ಎಲ್ಲ ನಾರು ಇಡೀ ಸಾರು ತುಂಬ ಆಗುತ್ತೆ, ಅದು ಕ್ರೀಮಿಯಾಗಿ ಬರೋದೇ ಇಲ್ಲ. 3/4% ಬೇಯಿಸ್ಕೊಂಡಾದ್ಮೇಲೆ ಖಾರನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ದಪ್ಪವಾಗಿ ಮಾಡ್ಕೋಬೇಡಿ, ಮೀಡಿಯಮ್ ಸೈಜಲ್ಲಿ ಇದ್ದರೆ ಸಾಕಾಗತ್ತೆ. ನೋಡಿ, ಇದು ಎಷ್ಟು ಕ್ರೀಮಿಯಾಗಿ ಬಂದಿದೆ ಮಸಾಲ ಅಂತ ನೀವೇ ನೋಡ್ಬೋದು. ಕಾರಣ ನಾವು ಹಾಕಿರುವಂತಹ ಪುಟಾಣಿ ಅಂತಲೇ ಹೇಳಬಹುದು. ಪುಟಾಣಿ ಮತ್ತು ಎಳ್ಳು ಬೇರೆ ಥರನೇ ಟೇಸ್ಟ್ನ ಕೊಡುತ್ತೆ ನಿಮಗೆ. ಫೈನಲ್ ಆಗಿ ನಾನು ಚಿಕನ್ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್, ಬೇಕಿದ್ರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಇಲ್ಲ. ಯಾಕಂದರೆ ನಾವು ಹಾಕಿರೋ ಮಸಾಲನೇ ಸೂಪರ್ ಟೇಸ್ಟ್ನ ಕೊಡುತ್ತೆ. ನೋಡಿ, ಇವಾಗ ಕುದಿ ಬರ್ತಾ ಇದೆ. ಚೆನ್ನಾಗಿ ಕುದಿಸ್ಕೋಬೇಕು, ಹಸಿ ವಾಸನೆ ಎಲ್ಲ ಪರ್ಫೆಕ್ಟ್ ಆಗಿ ಹೋಗಬೇಕು. ನಮ್ಮ ಕಡೆ ಒಂದು ಮಾತು ಹೇಳ್ತಾರೆ, ಏನಂದರೆ ಮಧ್ಯದಲ್ಲಿ ನಾವು ಮಾಡ್ಕೊಂಡಂತಹ ಸಾಂಬಾರ್ ಮಧ್ಯದಲ್ಲಿ ಫಸ್ಟ್ ಕುದು ಬಂತು ಅಂದರೆ ಅದು ಅಡಿಗೆ ತುಂಬಾನೇ ಟೇಸ್ಟ್ ಆಗತ್ತೆ ಅಂತ ಹೇಳ್ತಾರೆ. ನಿಮಗೂ ಇದು ಹೌದು ಅನಿಸಿದ್ರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇವಾಗ ಸಾಂಬಾರ್ ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ. ನಾನು ಇಲ್ಲಿ ಸರ್ವ್ ಮಾಡ್ಕೊಂಡು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಎಷ್ಟು ಸೂಪರ್ ಆಗಿ ಬಂದಿದೆ. ನೋಡಿ, ಚಿಕನ್ ನಾರು ಬಿಡ್ಕೊಂಡಿಲ್ಲ. ನೆಕ್ಸ್ಟ್ ಟೈಮಿಂದ ನೀವು 3/4% ಬೇಯಿಸ್ಕೊಂಡು ಆಮೇಲೆ ಖಾರ ಹಾಕಿದಾಗ ಬೇಯೋಕ್ಕೆ ಕರೆಕ್ಟ್ ಟೈಮ್ ಆಗತ್ತೆ. ಒಂದ್ಸಲ ಟ್ರೈ ಮಾಡಿ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ನಾವು ಉದುರುದುರಾದಂತಹ ಗೀ ರೈಸ್ನ ಮಾಡ್ಕೊಂಡ್ವಿ ಅಂತ. ನೀವು ಕೂಡ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ಗೀ ರೈಸ್ ಜೊತೆಗೆ ಚಿಕನ್ ಗ್ರೇವಿ, ಮಟನ್ ಗ್ರೇವಿ, ಅದ್ರ ಜೊತೆಗೆ ವೆಜಿಟೇಬಲ್ ಕುರ್ಮಾ, ಈ ಎಲ್ಲವೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳಬಹುದು. ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ, ಲಂಚ್ ಬಾಕ್ಸ್ ಸೀರೀಸು ಇಷ್ಟ ಆದರೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ನಿಮ್ಮ ಫೇವ್ರೆಟ್ ಲಂಚ್ ಬಾಕ್ಸ್ ರೆಸಿಪಿ ಯಾವುದು ಅಂತಲೂ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಅದ್ರ ಜೊತೆಗೆ ನಮಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾವು ಯಾವುದೇ ವಿಡಿಯೋ ಮಾಡಿದ್ರು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ನಮ್ಮ ಮಲೆನಾಡು ಅಡುಗೆಯನ್ನು ನೀವೇ ಫಸ್ಟು ನೋಡಬಹುದು ಅಂತ ಹೇಳ್ತೀನಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಇದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ನ ಮಾಡಿ. ಥ್ಯಾಂಕ್ ಯು.